ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪಾ ಇನ್ಗ್ಲಾಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗು ನೆನ್ನೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಬೆಳಗ್ಗೆ ಎದ್ದು ಕನಕಪುರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಕೀರ್ತನ ಇಬ್ಬರೂ ಕೂಡ ಗೀತಾ ಮನೆಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಕೀರ್ತನೂ ಕೂಡ ಬನಶಂಕರಿಗೆ ಬಂದು, ನಾನು ಕೂಡ ಹಂಗೆ ಸುಮ್ಮನಳ್ಳಿಯಿಂದ ಬನಶಂಕರಿಗೆ ಬಂದು ಅಲ್ಲಿಂದ ಇಬ್ಬರು ಕೂಡ ಕನಕಪುರ ಬಸ್ ಹತ್ಕೊಂಡ್ವಿ. ಅಲ್ಲಿ ನನ್ನೊಬ್ಬರು ವೀವರ್ ಸಿಕ್ಕಿದ್ರು, ಅವರು ಬಂದು ಮಾತಾಡಿಸ್ತಾಯಿದ್ರು. ಅಲ್ಲಿಂದ ಹುಡ್ಕೊಂಡು ಬಂದರು. ಆಮೇಲೆ ನಿಮ್ಮ ನಂಬರ್ ಕೊಡಿ, ನಂದು ರೀಸೆಂಟಾಗೆ ನಮ್ಮನೆ ಫಂಕ್ಷನ್ ಇದೆ, ಸೊ ಆಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ನಂಬರ್ ಕೂಡ ತೊಗೊಂಡೋದ್ರು. ಆ್ಯಂಡ್ ತುಂಬ ಖುಷಿ ಆಯಿತು ಅವ್ರು ಬಂದು ಗುರ್ತಿಡ್ದು ಮಾತಾಡಿಸಿ ನನ್ನ ವರ್ಕ್ ಬಗ್ಗೆ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದು. ಆಮೇಲೆ ಬಸ್ಸು ಕೂಡ ಬಿಟ್ಟು ಹೊರಟು ನಾವು ಮತ್ತು ಕೀರ್ತನ ಇಬ್ಬರೂ ಕೂಡ ಕನಕಪುರಕ್ಕೆ ರೀಚ್ ಆಗಿ ಅಲ್ಲಿ ಅದು ಇದು ಏನೇನೋ ತಗೊಂಡು ನಮ್ಮ ಗೀತಾ ಅವ್ರ ಮನೆಗೆ ಬಂದು ರೀಚ್ ಆದ್ವಿ. ಆ್ಯಂಡ್ ಗೀತಾ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಬಿರಿಯಾನಿ ಕಬಾಬು ಎಲ್ಲನೂ ಮಾಡಿ ರೆಡಿ ಮಾಡಿ ಇಟ್ಟಿದ್ಲು. ತಿಂಡಿಗೇನೆ ಬನ್ನಿ ಅಂತ ಹೇಳಿದ್ಲು. ಆ್ಯಂಡ್ ಬಿರಿಯಾನಿ ಅಂತೂ ಸಖತ್ತಾಗಿತ್ತು, ಕಬಾಬು ಇನ್ನೂ ಸಖತ್ತಾಗಿತ್ತು. ಆಯ್ತಾ ಬಿರಿಯಾನಿ ಫೇಸ್ ತೋರಿಸ್ತಾ ಇರಲಿಲ್ಲ ಕ್ಲಾಸಿಗೆ ಬರಾಗ, ಈಗ ಫುಲ್ಲು ಇಬ್ರಿಗೂ ಬಿರಿಯಾನಿ ಕಬಾಬೆಲ್ಲ ಹಾಕೊಟ್ಲು. ಅವಳನ್ನು ಕೂಡ ನಮ್ಮ ಜೊತೆಗೆ ಕೂತ್ಕೊಂಡು ತಿಂದ್ಲು. ಕ್ಲಾಸ್ಗೆ ಹೋಗ್ಬೇಕಾದ್ರೆ ಒಟ್ಟಿಗೆ ಕೂತ್ಕೊಂಡು ತಿಂತಾಯಿದ್ದಿದ್ದು. ಅದಾದಮೇಲೆ ಎಷ್ಟೋ ದಿನ ಆದಮೇಲೆ ಆಲ್ರೆಡಿ ಒಂದು ಸರಿ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ವಿ ನನ್ನ ಬರ್ತಡೇ ಆದ ನೆಕ್ಸ್ಟಿಗೆ. ಬಟ್ ಎಲ್ಲರೂ ಕೂಡ ಬ್ಯುಸಿ ಆಗಿ ಸ್ವಲ್ಪ ರೋಷನೆಕ್ಕಂಗೂ ಕೂಡ ಹೇಳಿದ್ವಿ. ಅವ್ರ ಮನೇಲಿ ಲಕ್ಷ್ಮಿ ಏನೋ ಕೂರಿಸಿದ್ರು, ಏನೋ ಪೂಜೆ ಇತ್ತು ಅಂತ ಹೇಳ್ಬಿಟ್ಟು ಅವರು ನಂಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಫಸ್ಟೇ ಎಲ್ಲ ಪ್ಲ್ಯಾನ್ ಆಗಿತ್ತು ಈ ಡೇಟ್ಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರದ್ದು ಸ್ವಲ್ಪ ಡಿಲೇಲಿತ್ತು ಕನ್ಫರ್ಮೇಷನು. ಆಮೇಲೆ ಅವರು ಫೈನಲಾಗಿ ಲೇಟ್ ಆಗುತ್ತೆ, ಆಗಲ್ಲ ಅಂತ ಹೇಳಿದ್ರು. ಇನ್ನೂ ಸರಿ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ನಾವು 3 ಜನ ಇವಾಗ ಫೈನಲಾಗೆ ಮೀಟ್ ಆದ್ವಿ. ಆ್ಯಂಡ್ ಮಾತುಕತೆ ಹರಟೆ ಆಯ್ತಾಯಿತ್ತು. ಕೀರ್ತನ ಜಿಮ್ಮಿಗೆ ಹೋಗ್ತಾಳೆ, ಅವಳದು ಜಿಮ್ ಎಕ್ಸ್ಪೀರಿಯೆನ್ಸು ಹೆಂಗೆ ಏನು ಡಯಟು ಅದು ಇದು ಬಗ್ಗೆ ಎಲ್ಲ ಮಾತಾಡ್ತಾಯಿದ್ಲು. ಆಮೇಲೆ ತಿಂಡಿ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಅವ್ರ ಮನೆ ಮುಂದೆ ಹುಡುಗರು ಶಟಲ್ ಕಾಕ್ ಆಡ್ತಾಯಿದ್ರು, ಅದನ್ನ ಇಸ್ಕೊಂಡು ನಾವು ಆಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಹೆವಿ ಗಾಳಿ ಬರ್ತಾಯಿತ್ತು. ಸೊ ಆ ಕಡೆ ಬೇಕು ಆ ಕಡೆನೇ ಕಾಕ್ ತುರ್ಕೊಂಡು ಹೋಗ್ತಾನೆ ಇತ್ತು. ಲೈಕ್ ಚಿಕ್ಕ ಮಕ್ಕಳು ಕೂಡ ಆಡಲ್ಲ, ಹಂಗೆ 50 ಸರಿ ಕೆಳಗಡೆ ಕಾಕ್ ಬೀಳ್ದಾನೆ ಇತ್ತು, ಹಂಗೆ ಆಡ್ತಾಯಿದ್ವಿ ನಾವಂತೂ. ಒಂದು ಸ್ವಲ್ಪ ಹೊತ್ತು ಆಡಿದ್ವಿ, 3 ಜನನೂ ಎಕ್ಸ್ಚೇಂಜ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಅದಂತೂ ಒಂಚೂರು ಜೋರಾಗಿ ಹೊಡೆದ್ರು ಹಿಂದೆ ಹೋಗ್ಬಿಡೋದು, ಇಲ್ಲ ಅಂತಂದರೆ ಮೋರಿ ಕಡೆ ಹೋಗ್ಬಿಡೋದು, ಇದೇ ಥರ ಆಗ್ತಾನೆ ಇತ್ತು. ಸೊ ಸ್ವಲ್ಪ ಬೋರ್ ಆಯಿತು, ಅದನ್ನು ಆಡಿ ಆಮೇಲೆ ಗಾಳಿ ಬರ್ತೈತೆ. ಸ್ಪೋರ್ಟ್ಸ್ ಆಡಿ ಬಂದ್ವಿ. ಇವಾಗ ಒಳಗಡೆ ಬಂದು ನಮ್ಮ ಜಿಮ್ ಟ್ರೈನರ್ ಕೀರ್ತನ ಅವರು ಇವಾಗ ನಮಗೆ ಜಿಮ್ ಟ್ರೈನಿಂಗ್ನ ಕೊಡ್ತಾರೆ. ಬನ್ನಿ ಇವಾಗ ಟ್ರೈನಿಂಗ್ ಕಲ್ತ್ಕೊಳ್ಳೋಣ. ನೀರು ತೆಗಿಬೇಕಾದ್ರೆ ನಾವು ಹಿಂಗೆಲ್ಲ ತೆಗಿಯೋದು, ಹಂಗೆ ತೆಗಿಬಾರದಂತೆ. ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ನೀರು ಹಿಂಗೆ ನೋಡ್ತಾರೆ ಎತ್ಕೊಂಡು ಹಿಂಗೆ ಎತ್ಕೊಡ್ತೀವಿ. ಮಾಡ್ತೀನಲ್ಲ ಹಿಂಗೆ. ಆಮೇಲೆ ಇದು ಹೇಳ್ಕೊಳ್ಳೋ ಕಾಲಿಗೆ ಫಸ್ಟ್ ಮಾಡಿ ಇದೊಂದು 2 ಇಷ್ಟು ಇಷ್ಟೇ 3 ಮತ್ತೆ ಅವಾಗ ಇದನ್ನು ಮಾಡಿದೆ ಹಿಂಗೆ ಹಿಂಗೆ ಸೈಟ್ ನಿಲ್ಬೇಕು ಅಂತ ಅದು ಮಾಡಿ ಡೀಪ್ ಸ್ಕ್ವಾಟ್ಸ್ 50 100 ಕಂಟಿನ್ಯೂ 50 ವರೆಗೆ ನಾನು ಮಾಡ್ತೀನಿ. 100 ಮಾಡ್ಲಿಕ್ಕೆ ಆಗಿಲ್ಲ, ಮಾಡು 50. ಈಗ ಇವತ್ತು ಮಾಡ್ಬೇಕು, ಹೋಗಿ ಇವತ್ತು ಮಾಡ್ಕೊಟ್ಟಿದ್ದು ನನಗೆ ಬೇಕು. ಹಾಗೆ ಸ್ವಲ್ಪ ಅವಳು ಕಾಲು ಹೇಳ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಆಟ ಹೊಡ್ಕೊಂಡು ಆಮೇಲೆ ನಂದೊಂದು ಬ್ರ್ಯಾಂಡ್ ಪ್ರಮೋಷನ್ ಇತ್ತು, ಅದನ್ನು ಕೂಡ ಅವ್ರ ಮನೇಲೆ ಶೂಟ್ ಮಾಡಿಕೊಂಡು ಆಮೇಲೆ ನನಗೆ ಗೊತ್ತಿರಲಿಲ್ಲ ಅವಳು ಕೇಕೆಲ್ಲ ತೊಗೊಂಬಂದಿದ್ದು. ಸೊ ಬಿಲೇಟೆಡ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಆಲ್ರೆಡಿ 1 ಮಂತ್ ಮೇಲಾಗಿತ್ತೆ. ಅವಾಗ ಅವಳು ನೆನಪಿಟ್ಕೊಂಡು ಗೀತಾ ನನಗೆ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೇಕ್ ತಂದು ಇಟ್ಕೊಂಡಿದ್ಲು. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಂಥ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿರೋದು ನನ್ನ ಲೈಫಲ್ಲಿ ನಂದೊಂದು ಪುಣ್ಯ ಅದೃಷ್ಟ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಪ್ರತಿಯೊಂದು ಮೂಮೆಂಟ್ನೂ ಕೂಡ ಅವಳು ಕೂಡ ಖುಷಿ ಪಟ್ಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿಕೊಂಡು ನನ್ನ ಜೊತೆ ಇಲ್ಲಿ ತನಕ ಇದ್ದಾಳೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೀತಾ, ನನ್ನ ಬಿಲೇಟೆಡ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬಾ ಖುಷಿ ಆಯಿತು. ಆವತ್ತಿನ ದಿನ ಅಂತೂ ತುಂಬ ಖುಷಿಯಾಗಿ ಮೆಮೊರಿಯಬಲ್ ಆಗಿ ನಾವಂತೂ ಸ್ಪೆಂಡ್ ಮಾಡಿದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು ಆ ದಿನ. ಆ್ಯಂಡ್ ತುಂಬ ದಿನ ಆದಮೇಲೆ ಸಿಕ್ಕಿದ್ದು. ಆ್ಯಂಡ್ ಕ್ಲಾಸಿಗೆ ಹೋಗ್ಬೇಕಾದ್ರೆ
ಚೆನ್ನಾಗಿತ್ತು. ಕ್ಲಾಸಲ್ಲಿ ಡೈಲಿ ಮೀಟ್ ಆಗ್ತಾಯಿದ್ವಿ. ಆಮೇಲೆ ಲಾಸ್ಟ್ ಡೇ ಅಂತೂ ಫುಲ್ ಹತ್ಕೊಂಡೆಲ್ಲ ಆಗಿತ್ತು. ಅದೆಲ್ಲನೂ ಕೂಡ ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಬಟ್ ಇವತ್ತು ತುಂಬಾ ಖುಷಿಯಾಗಿ ಫ್ರೆಂಡ್ಶಿಪ್ ಬಾಂಡಿಂಗ್ ಎಲ್ಲನೂ ಕೂಡ ಥ್ರೂ ಔಟ್ ದ ಲೈಫ್ ಹಂಗೇ ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಂಡ್ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಲು, ಊಟ ಎಲ್ಲ ಮಾಡು ಅಂತೇಳಿ ನಾವು ವಿಡಿಯೋ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಸ್ವಲ್ಪ ಕಬಾಬ್ ಇತ್ತು ಅದನ್ನೇ ತಿಂದ್ಕೊಂಡು, ಅವಳು ಮಟನ್ ಎಲ್ಲ ತರಿಸಿದ್ಲು ಮಧ್ಯಾಹ್ನಕ್ಕೆ, ಅದನ್ನೆಲ್ಲ ಬೇಡ ಮಾಡಬೇಡ ಅಂತ ಹೇಳ್ಬಿಟ್ಟು ಕಬಾಬು ಸ್ವಲ್ಪ ಬಿರಿಯಾನಿ ತಿನ್ಕೊಂಡು ಕನಕಪುರಕ್ಕೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಮೆಟ್ರೋ ಸ್ಟೇಷನಿಗೆ ಬಂದು ರೇಷ್ಮೆ ಸಿಲ್ಕ್ ಇನ್ಸ್ಟಿಟ್ಯೂಟಿಗೆ. ಅಲ್ಲಿಂದ ಒಂದು ಅಂಕಲ್ ಕೂಡ ಬಸ್ಸಲ್ಲಿ ಪರಿಚಯ ಆದರು. ಅವರು ಕೂಡ ಸ್ವಲ್ಪ ಫುಡ್ಡು ಹೆಲ್ತ್ ಹೇಗೆ ಮೇಂಟೈನ್ ಮಾಡಬೇಕು ಅದನ್ನೆಲ್ಲ ಹೇಳ್ತಾಯಿದ್ರು. ಆಮೇಲೆ ಮೆಟ್ರೋ ಸ್ಟೇಷನಲ್ಲಿ ನಾನು ಗೋರ್ಗುಂಟೆ ಪಳಕ್ಕೆ ಬಂದು ಅಲ್ಲಿಂದ ಬಸ್ ಹತ್ಕೊಂಡು ಮನೆಗೆ ಬಂದೆ. ಹಸ್ಬೆಂಡೇ ಕರ್ಕೊಂಡು ಬಂದರು. ಆಮೇಲೆ ಮನೆಗೆ ಬಂದು ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡ್ವಿ. ಅದರ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗೇನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇ ನನಗೊಂದು ಬ್ರೈಡ್ ಕೂಡ ಬುಕ್ ಆಗಿತ್ತು. ಬಟ್ ಬ್ರೈಡ್ ಏನೋ ತೀರೋದ್ರು ಅಂದ್ಬಿಟ್ಟು ಬ್ರೈಡ್ ಮೇಕ್ ಓವರ್ ಕ್ಯಾನ್ಸಲ್ ಆಗಿತ್ತು. ಬಟ್ ಸೀಮಂತದ್ದು ಸೆಕೆಂಡ್ ಲೊಕೇಶನ್ ಬುಕ್ ಆಗಿತ್ತು. ಆ ಲೊಕೇಶನ್ನ ಇವತ್ತು ಮೇಕಪ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೆ. ಸೊ ಹಂಗಾಗಿ ಲೇಟಾಗೇ ಹೊರಟ್ವಿ. ಆಮೇಲೆ ಒಂದು 8:30 ಅಷ್ಟರಲ್ಲಿ ಅಲ್ಲಿಗೆ ಹೋದ್ವಿ. ಮತ್ತು ತಿಂಡಿ ಎಲ್ಲ ಮಾಡಿಕೊಂಡು ಆಮೇಲೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಅವರು ರೆಫರೆನ್ಸ್ ಹೇರ್ ಸ್ಟೈಲ್ ಈ ರೀತಿಯಾಗಿ ಕಳಿಸಿದ್ರು. ತಾವ್ರೆ ಹೂವು ಎಲ್ಲನೂ ಕೂಡ ತರಿಸಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲ್. ಈಗ ಆಲ್ರೆಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೆ, ನೀವೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಒಬ್ಬಳೇ ಹೋಗಿದ್ದೆ, ಅಪ್ಪನೂ ಕೂಡ ಕರ್ಕೊಂಡು ಹೋಗಿದ್ದೆ. ಆ್ಯಂಡ್ ಅವನು ಕೂಡ ಸ್ವಲ್ಪ ಸೀರೆ ಪಿನ್ ಮಾಡ್ಬೇಕಾದ್ರೆ ಅಲ್ಲಿ ಚೂರು ಹೆಲ್ಪ್ ಮಾಡ್ದೆ. ಆಮೇಲೆ ವೀಡಿಯೋ ಮಾಡೋಕ್ಕೆ ಅಂತ ಹೋದಾಗ ಬಿಟ್ಬಿಟ್ಟು ಓಡೋಗ್ಬಿಟ್ಟ. ಆಮೇಲೆ ಹೆಂಗೋ ಅವ್ರು ಇಟ್ಕೊಂಡ್ರು. ಆಮೇಲೆ ಒಬ್ಬಳೇ ಹೋಗಿದ್ರಲ್ಲ, ಹಂಗಾಗಿ ಸ್ವಲ್ಪ ಟೈಮ್ ಹಿಡಿತು. 1.5-2 hours ಆಯಿತು. ಆಮೇಲೆ ಅವರಿಗೆ ಈ ರೀತಿಯಾಗೆ ಫ್ರಂಟ್ ಅವ್ರಿಗೆ ಬಫೆ ಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ಅದೇ ರೀತಿಯಾಗೆ ಫ್ರಂಟ್ ಎಷ್ಟೆಲ್ಲ ಮಾಡಿ ಮೇಕಪ್ ಎಲ್ಲನೂ ಕೂಡ ಮಾಡಿಕೊಟ್ವಿ. ಆಮೇಲೆ ಅವರು ಅಮ್ಮ ಅವ್ರ ಕಡೆಯವರೆಲ್ಲರೂ ಬಂದರು. ಆಮೇಲೆ ಶಾಸ್ತ್ರಕ್ಕೂ ಕೂಡ ಕೂರಿಸಿ ಅವರಿಗೆ ಶಾಸ್ತ್ರ ಕೂಡ ಮಾಡ್ತಾಯಿದ್ರು ಅವ್ರ ಹಸ್ಬೆಂಡು. ಅಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ಕೂಡ ತೆಕ್ಕೊಂಡು ಆಮೇಲೆ ಅವರು ಸೆಕೆಂಡ್ ಸ್ಯಾರಿ ಚೇಂಜ್ ಮಾಡಬೇಕಾಗಿತ್ತು. ಫುಲ್ ಮಳೆ ಅಂದರೆ ಮಳೆ, ಪಾಪ ಮೇಲ್ಗಡೆ ಟೆರೆಸ್ ಮೇಲೆಲ್ಲ ಹಾಕ್ಸಿದ್ರು, ತುಂಬ ಮಳೆ ಬರ್ತಾಯಿತ್ತು. ಆಮೇಲೆ ಸೆಕೆಂಡ್ ಸ್ಯಾರಿ ಕೂಡ ಅವ್ರಿಗೆ ಚೇಂಜ್ ಮಾಡಿ ಕೊಟ್ಬಿಟ್ಟು ಅಷ್ಟೊತ್ತನ್ನು ಅಲ್ಲೇ ಇದ್ಬಿಟ್ಟು ಆಮೇಲೆ ಅಲ್ಲಿ ಕೂಡ ಸ್ವಲ್ಪ ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ಆಮೇಲೆ ನಾನು ಒಂದು ಕ್ಲಿಪ್ಪಿಂಗ್ಸ್ನ ತೆಕ್ಕೊಂಡು ನಾನು ಹೊರಟೆ. ಮತ್ತು ನನಗೆ ಇವತ್ತು ಹೇರ್ ಸ್ಟೈಲ್ ಎಲ್ಲ ಇತ್ತು ಸಂಜೆಗೆ. ಸೊ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಊಟ ಮಾಡೋತಕ್ಕ ಬಿಡಲಿಲ್ಲ. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತು ಪ್ರಾಡಕ್ಟ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಜಾನ್ಸನ್ ಹತ್ರ ಚೌಟ್ರಿಗೆ ನಾನ್ ಬ್ರೈಡಲ್ಸ್ ಇದ್ದಿದ್ದು. ಸೊ 10 ಮೆಂಬರ್ಸ್ಗೆ ಹೇರ್ ಸ್ಟೈಲ್ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಂಡಿದ್ರು. ಸೊ ಹಂಗಾಗಿ ಇವರು ಪಾಪು ನಾಮಕರಣಕ್ಕೆ ಆಲ್ರೆಡಿ ಇವರಿಗೆ ಮೇಕಪ್ ಮಾಡಿಕೊಟ್ಟಿದ್ದೆ ಕೋಮಲ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇವತ್ತು ನಾನ್ ಬ್ರೈಡಲ್ಸಿಗೆಲ್ಲನೂ ಕೂಡ ಬುಕ್ ಮಾಡ್ಕೊಂಡಿದ್ರು. ಆಮೇಲೆ ಹೇರ್ ಸ್ಟೈಲ್ 10 ಮೆಂಬರ್ಸ್ ಅಂತ ಹೇಳಿದರು. ಬಟ್ ಒಂದು 5 ಮೆಂಬರ್ಸ್ ಮಾಡಿಸ್ಕೊಂಡ್ರು. ಆಮೇಲೆ ಮಿಕ್ಕಿದ್ದು ಸಿಂಪಲ್ ಮೇಕಪ್ಸ್ ಎಲ್ಲನೂ ಕೂಡ ಮಾಡಿಸ್ಕೊಂಡ್ರು. ಇವರು ಕೂಡ ಮೇಕಪ್ಪು ಮತ್ತು ಇವರು ವಾರಗಿತ್ತಿ ಒಬ್ರಿಗೆ ಮತ್ತು ಇಬ್ಬರು ಮಕ್ಕಳಿಗೆ ಇಬ್ಬರಿಗೆ ಮಾಡಿಸ್ಕೊಂಡ್ರು. ಸೊ ಹಾಗಾಗಿ ಕಿಟ್ಟನ್ನು ಕೂಡ ತೊಗೊಂಡೋಗಿದ್ದೆ. ಮತ್ತು ಬೆಳಗ್ಗೆ ಇಲ್ಲಿಂದ ನನಗೆ ಎಂಗೇಜ್ಮೆಂಟ್ ಬ್ರೈಡ್ ಕೂಡ ಇತ್ತು, ಅಲ್ಲಿ ಕೂಡ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಒಟ್ಟಿಗೆಲ್ಲ ಕಿಟ್ಟೆಲ್ಲ ತೊಗೊಂಡು ಬಂದಿದ್ದೆ. ಆ್ಯಂಡ್ ಸಿಂಪಲ್ಲಾಗಿ ಎಲ್ಲರೂ ಕೂಡ ಒಂದು 4 ಮೆಂಬರ್ಸ್ ಮೇಕಪ್ ಕೂಡ ಮಾಡಿಸ್ಕೊಂಡ್ರು. ಆ್ಯಂಡ್ ಬ್ರೈಡ್ ಅವರ ಮಮ್ಮಿ ಕೂಡ ಸ್ಯಾರಿ ಮತ್ತು ಹೇರ್ ಸ್ಟೈಲು ಎಲ್ಲನೂ ಕೂಡ ಅವರು ಕೂಡ ಮಾಡಿಸ್ಕೊಂಡ್ರು. 3 ಜನ ಹೋಗಿದ್ವಿ. ಎಲ್ಪಿಗೆ ಪೂಜಾ ಮತ್ತು ಸಂಪ್ರೀತ ಇಬ್ಬರೂ ಕೂಡ ಕರ್ಕೊಂಡಿದ್ದೆ. ಇವತ್ತು 10 ಮೆಂಬರ್ಸ್ ಹೇರ್ ಸ್ಟೈಲ್ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಮೆಸ್ಸಿಗೆ ಕೇಳಿದರು. ವಿತ್ ಎಕ್ಸ್ಟೆನ್ಷನ್ ಹಾಕಿ ಹೇರ್ ಸ್ಟೈಲ್ನ ಮಾಡಿಕೊಟ್ಟು ಆಮೇಲೆ ಇವರಿಬ್ಬರಿಗೆ ಮೇಕಪ್ ಕೂಡ ಮಾಡಿಕೊಟ್ವಿ. ಆ್ಯಂಡ್ ಹೇರ್ ಸ್ಟೈಲು ಕೂಡ ಇತ್ತು ಇವರಿಬ್ಬರಿಗೆ, ನೈಟ್ ಮಾಡಿಸ್ಕೊಂಡ್ರು. ಆ್ಯಂಡ್ ಹೇಗಿತ್ತು ವರ್ಕ್ ಇವತ್ತಿಂದ ಅಂತ ನಿಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೋದು. ಹಾಗೆ ಅವರಿಬ್ಬರದ್ದು ಶೂಟ್ ಮಾಡಿಕೊಂಡು ಆಮೇಲೆ ಅವರು ಸಂಪ್ರೀತ್ ಅವರು ಮನೆಗೆ ಹೋಗ್ಬಿಟ್ಟು ಬಂದರು. ಅವ್ರದ್ದು ಬ್ಯಾಗೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ಅಷ್ಟೊತ್ತಕ ನಾನು ಕಿಟ್ಟೆಲ್ಲ ಪ್ಯಾಕ್ ಮಾಡಿಕೊಂಡು 3 ಜನದ ಸ್ಲಿಪ್ಪರ್ ಪ್ಯಾಟ್ರನ್ ಒಂದೇ ಇತ್ತು. ಸೊ ಹಂಗಾಗಿ ಅದೊಂದು ವಿಡಿಯೋ ತೆಕ್ಕೊಂಡ್ವಿ. ಆಮೇಲೆ ಹೋಗಿ ಊಟ ಮಾಡಿಕೊಂಡು ಪೂಜೆನ ಎದುರಿಸ್ಬೇಕು ಅಂತ ಹೇಳ್ಬಿಟ್ಟು ಬಚ್ಚಿಕೊಂಡು ಕೂತ್ಕೊಂಡು ಏನೇನೋ ಆಟ ಎಲ್ಲ ಆಡಿಕೊಂಡು ಆಮೇಲೆ ಬಂದು ಅಲ್ಲೇ ರೂಮ್ ಕೊಟ್ಟಿದ್ರು ಸ್ಟೇ ಆಗಿ. ಬೆಳಗ್ಗೆ ಅವರಿಗೆ ಹೇರ್ ಸ್ಟೈಲ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಎಂಗೇಜ್ಮೆಂಟ್ಗೆ ಮೇಕಪ್ ಇತ್ತು ಅಂತ ಹೇಳಿದ್ನಲ್ಲ. ಸೊ ಹಂಗಾಗಿ ಅಲ್ಲಿಗೆ ನಾನು ಮತ್ತು ಸಂಪ್ರೀತ್ ಹೊರಟ್ವಿ. ಅವರು ಪೂಜೆ ಅವರು ಅವ್ರ ರಿಲೇಟಿವ್ ಫಂಕ್ಷನ್ಗೆ ಅಂತ ಹೋದರು. ಇಲ್ಲಿ ಬಂದಿದ್ದ ತಕ್ಷಣವೇ ತಿಂಡಿ ಮಾಡಿ ಅಂದರು. ಸೊ ಹಂಗಾಗಿ
ಉಪ್ಪಿಟ್ಟು ಕೇಸರಿ ಬಾತ್. ನಂಗಂತೂ ಉಪ್ಪಿಟ್ಟು ಅಂದರೆ ಇಷ್ಟ. ಸೊ ಹಂಗಾಗಿ ನಾನಂತೂ ಚೆನ್ನಾಗಿ ತಿನ್ಕೊಂಡೆ. ಆಮೇಲೆ ಅವರಿಗೆ ಒಳಗಡೆ ಮೇಕಪ್ ಮಾಡೋಣ ಅಂತ ಕೂರಿಸ್ಕೊಂಡ್ವಿ. ಅಲ್ಲಿ ರಿಂಗ್ ಲೈಟ್ ಆನ್ ಆಗ್ತಾ ಇರಲಿಲ್ಲ, ಕ್ರಿಂಬಿಂಗಿಗೆಲ್ಲ ತೊಂದರೆ ಆಗ್ತಾಯಿತ್ತು. ಸೊ ಹಂಗಾಗಿ ಈಚೆನೇ ಹಾಲಲ್ಲಿ ಸ್ಯಾರಿ ವೇರ್ ಮಾಡಿಸ್ಬಿಟ್ಟು ಈಚೆನೇ ಕೂರಿಸ್ಕೊಂಡು ಅವರಿಗೆ ಮೇಕಪ್ನ ಮಾಡ್ಕೊಂಡ್ವಿ. ಆ್ಯಂಡ್ ಇದು ಅವರ ಫಸ್ಟ್ ಸ್ಯಾರಿಯಲ್ಲಿ ಲುಕ್ಕು, ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬ ಸೆಟಲ್ ಆಗಿ ತುಂಬ ನ್ಯಾಚುರಲ್ ಆಗೇ ಬಂದಿತ್ತು. ಆ್ಯಂಡ್ ತುಂಬ ಜನಕ್ಕೆ ಡೌಟ್ ಇರುತ್ತೆ, ನಾನು ಇಲ್ಲಿ ಯಾವುದೇ ಥರ ಎಡಿಟ್ ಆಗಲಿ ಫಿಲ್ಟರ್ ಆಗಲಿ ಏನೂ ಕೂಡ ಹಾಕಿಲ್ಲ, ನ್ಯಾಚುರಲ್ ಆಗಿ ಏನಿತ್ತು ಅದನ್ನ ವಿಡಿಯೋ ಕ್ಲಿಪ್ಪಿಂಗ್ನ ತೆಕ್ಕೊಂಡಿರೋದನ್ನೇ ನಾನು ನಿಮ್ಮ ಮುಂದೆ ಇಲ್ಲಿ ತೋರಿಸ್ತಾ ಇರೋದು. ಆ್ಯಂಡ್ ಇನ್ಸ್ಟಾದಲ್ಲಿ ಆಗಲಿ ಯೂಟ್ಯೂಬ್ಗೆ ಆಗಲಿ ನಾನು ಯಾವುದೇ ಫಿಲ್ಟರ್ ಎಲ್ಲ ಯೂಸ್ ಮಾಡಿಲ್ಲ, ವಿಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಂಡಿಲ್ಲ. ಜಸ್ಟ್ ಐಫೋನಲ್ಲಿ ನಾರ್ಮಲ್ ವೀಡಿಯೋದಲ್ಲೇ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಆ್ಯಂಡ್ ಯಾವುದೂ ಫಿಲ್ಟರ್ ಎಲ್ಲ ಹಾಕಿ ತೆಗ್ದಿಲ್ಲ. ಆ್ಯಂಡ್ ಅವರು ರೆಡಿ ಮಾಡ್ತಿದ್ದಂಗೆ ಗಣ್ಣವ್ರ ಕಡೆಯವರು ಕೂಡ ಬಂದರು. ಅವರು ಕೂಡ ಮುಡ್ಸೋದು ಶಾಸ್ತ್ರ ಮತ್ತು ಕುಂಕುಮ ಇಡೋದು ಅದನ್ನೆಲ್ಲನೂ ಕೂಡ ಅಲ್ಲೇ ಮಾಡ್ತಾಯಿದ್ರು. ಹಂಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಕೂಡ ತೆಕ್ಕೊಂಡೆ. ಟೈಮ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬೇಗ ಮಾಡಿಕೊಂಡ್ರು. ಆಮೇಲೆ ಮತ್ತೆ ತಿರ್ಗಾ ಲೇಟಾಗಿ ಅಂತೆ ಕೂರಿಸೋದು ಅಂತ ಹೇಳಿದ್ರು. ಸೊ ಅವರಿಗೆ ನೆಕ್ಸ್ಟ್ ಸ್ಯಾರಿ ಕೂಡ ಚೇಂಜ್ ಮಾಡಿಬಿಟ್ಟು ಕೊಡಬೇಕಾಗಿತ್ತು. ಅಲ್ಲೇ ಇದ್ದು ಅವ್ರದ್ದು ಶಾಸ್ತ್ರಗಳದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ತೆಕ್ಕೊಂಡು ಆಮೇಲೆ ಈ ಸ್ಯಾರಿ ಚೇಂಜ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಫೋಟೋಶೂಟ್ನು ಮಾಡಿಸ್ಕೊಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಹೋಗಿ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೆಕ್ಕೊಂಡು ಅವ್ರದ್ದು ಸ್ಯಾರಿ ಚೇಂಜ್ ಮಾಡೋದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಸ್ಯಾರಿ ಪಿನ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಹಾಗಾಗಿ ಅವ್ರು ಬಂದಿದ ತಕ್ಷಣ ವೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ ತೆಕ್ಕೊತಾ ಇದೆ. ಈಚೆ ನ್ಯಾಚುರಲ್ ಲೈಟಲ್ಲಿ ಈ ರೀತಿಯಾಗಿ ಅವ್ರ ಮೇಕಪ್ ಲುಕ್ ಕಾಣಿಸ್ತಾ ಇತ್ತು. ತುಂಬ ಪ್ರಿಟಿಯಾಗಿ ತುಂಬ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವರು ಈ ಲುಕ್ಕಲ್ಲಂತೂ. ಆ್ಯಂಡ್ ಕುಂಕುಮ ಇಡೋರಂತೂ ನೀಟಾಗಿ ಚೆನ್ನಾಗಿ ಇಟ್ಕೊಟ್ಟಿದ್ರು. ಕೆಲವೊಬ್ರು ಪಾಪ ಎಷ್ಟು ದಪ್ಪದಾಗಿ ಹೆಂಗೆಂಗೋ ಇಟ್ಬಿಡ್ತಾರೆ, ಆದ್ರೂ ಅವರು ಮತ್ತೆ ಪ್ಯಾಚ್ ವರ್ಕ್ ಮಾಡಬೇಕು ಅಂದರೆ ನಮಗೂ ಕೂಡ ಹಿಂಸೆ ಆಗುತ್ತೆ. ಆ್ಯಂಡ್ ಆಮೇಲೆ ಗ್ರೂಮು ಮತ್ತು ಬ್ರೈಡ್ ಇಬ್ಬರೂ ಕೂಡ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಆಮೇಲೆ ಒಳಗಡೆ ಬಂದರು. ಆಮೇಲೆ ನಮಗೂ ಕೂಡ ಟೈಮ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಆಮೇಲೆ ಸ್ಯಾರಿನ ಚೇಂಜ್ ಮಾಡಿಸ್ಕೊಂಡ್ರು. ಆಮೇಲೆ ಸೆಕೆಂಡ್ ಸ್ಯಾರಿನ ಚೇಂಜ್ ಮಾಡಿ ಕೊಟ್ಬಿಟ್ಟು ಆಮೇಲೆ ಅವ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲನೂ ಕೂಡ ಇದರಲ್ಲೂ ಒಂದೆರಡು ತಕ್ಕೊಂಡೆ. ನನಗೇನೋ ಒಂಥರ ವೀಡಿಯೋ ಕ್ಲಿಪ್ಪಿಂಗ್ ತೆಕ್ಕೋಬೇಕು ಅನ್ನಿಸ್ತಾನೆ ಇರ್ತಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು. ನಾನು ಹಂಗೇ ಒಂದು ಸತಿ ರೆಡಿ ಮಾಡಾದ್ಮೇಲೆ ಎಷ್ಟು ಸರಿ ತೆಕ್ಕಂತಾನೆ ಇರ್ತೀನಿ, ಹಂಗೆ ತೆಗಿತಾನೆ ಇರ್ತೀನಿ. ಆ್ಯಂಡ್ ಮಲ್ಲಿಗೆ ಹೂವಿನ ದಿಂಡು ಗಣ್ಣವರೇ ತೊಗೊಂಬಂದಿದ್ರು. ಸೊ ಹಂಗಾಗಿ ಅದೊಂದು ಬ್ಯಾಲೆನ್ಸ್ ಇತ್ತು, ಅದೊಂದನ್ನು ಹಾಕ್ಕೊಟ್ಬಿಟ್ಟು ಆಮೇಲೆ ಹೊರಟ್ವಿ. ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು, ಬಟ್ ಇನ್ನೂ ಬೇಜಾನ್ ಟೈಮ್ ಇತ್ತು. ಸೊ ಹಂಗಾಗಿ ಹೊರಟು ಮನೆಗೆ ಬಂದು ರೀಚ್ ಆಗಿ ಆಮೇಲೆ ಇವತ್ತು ಸಂಪ್ರೀತಂಗೆ ಜೆಲ್ ಎಕ್ಸ್ಟೆನ್ಷನ್ದು ನೇಲ್ ಆರ್ಟ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟೆ. ಆಮೇಲೆ ನಾನಾದರೂ ನೆಕ್ಸ್ಟ್ ಡೇ ನಾನು ಕೂಡ ಲೆಗ್ಗಿಗೆ ನೇಲ್ ಆರ್ಟ್ನ ಮಾಡ್ಕೊಂಡಿದ್ದೆ. ಡಿಸೈನ್ ನಂಗೆ ತುಂಬ ಇಷ್ಟ ಆಗಿತ್ತು. ಇದಿಷ್ಟು ಈ ವ್ಲಾಗ್. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.